ಹಾಯ್ ಗಾಯ್ಸ್, ಇವತ್ತು ನಾನು ರಿವ್ಯೂ ಮಾಡ್ತಿರೋದು ಬಂದ್ಬಿಟ್ಟು ದಿ ರೈಸ್ ಆಫ್ ಅಶೋಕ ಅನ್ನೋ ಸಿನಿಮಾನ. ಈ ಸಿನಿಮಾ ಇದೇ ತಿಂಗಳು 27ನೇ ತಾರೀಕು ಅಂದ್ರೆ ಇವತ್ತು ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಹೀರೋ ಬಂದ್ಬಿಟ್ಟು ಸತೀಶ್ ನೀನಾಸಂ ಅವರು. ಈ ಸಿನಿಮಾನ ನೋಡ್ಕೊಂಬಂದ್ಮೇಲೆ ನನಗೇನ್ ಅನ್ಸ್ತು, ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡ್ಕೊಳ್ಳಿ. ಈ ಸಿನಿಮಾದ ಡೈರೆಕ್ಟರ್ ಬಂದ್ಬಿಟ್ಟು ವಿನೋದ್ ಅವರು. ಇನ್ನು ಈ ಸಿನಿಮಾದ ಒಂದು ಕಥೆನ ನೋಡೋದಾದ್ರೆ, ಮೈನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಈ ಸಿನಿಮಾದಲ್ಲಿ ಅಶೋಕ. ಈ ಅಶೋಕ ಅವ್ರ ಅಪ್ಪ ಹೇಳಿದಾಗೆ ಒಂದು ಓದ್ಬಿಟ್ಟು ಸರ್ಕಾರಿ ನೌಕರಿ ತಗೋಬೇಕು ಅನ್ನೋದೇ ಒಂದು ಅವ್ರ ಅಪ್ಪನ ಆಸೆ ಆಗಿರುತ್ತೆ. ಅವ್ರ ಅಪ್ಪನ ಆಸೆ ಆಗಿ ಅವನು ಕೂಡ ಸರ್ಕಾರಿ ನೌಕರಿ ತಗೋಬೇಕಂತ ಚೆನ್ನಾಗಿ ಓದಿ ಸರ್ಕಾರಿ ನೌಕರಿ ಕೂಡ ತಗೊಳ್ತಾನೆ. ಬಟ್ ಆದ್ರೆ ಕೆಲ್ಸಕ್ಕೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ, ಅದಕ್ಕೆಲ್ಲ ಏನ್ ಪ್ರಾಬ್ಲಮ್ಮು, ಏನ್ ಕತೆ ಅನ್ನೋದ್ರ ಬಗ್ಗೆನೇ ಫುಲ್ ಫಿಲಮ್. ಇನ್ನು ಈ ಸಿನಿಮಾದಲ್ಲಿ ನೀವು ನೋಡೋದಾದ್ರೆ ಕಾಮಿಡಿಗೆ ಜಗ್ಗಪ್ಪ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಸತೀಶ್ ಅವ್ರ ಜೊತೆ ತುಂಬಾನೇ ಚೆನ್ನಾಗಿ ಒಂದು ಕ್ಯಾರೆಕ್ಟರೈಸೇಷನ್ ಹಂಚ್ಕೊಂಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ತಂದೆ ಮತ್ತು ಮಗನ ಪಾತ್ರಗಳು ತುಂಬಾನೇ ಒಂದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ಈ ಸಿನಿಮಾದಲ್ಲಿ ಒಂದಿಷ್ಟು ನೋಡೋದಾದ್ರೆ ನೀವು 1970 ಮತ್ತು 80ರ ದಶಕದ ಈ ಸಿನಿಮಾದ ಒಂದು ಬ್ಲಾಟ್ ನ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿದೆ. ಪ್ರಾಪರ್ ಆಗಿ ವರ್ಲ್ಡ್ ಬಿಲ್ಡ್ ಮಾಡ್ಬೇಕಾಗತ್ತೆ, ಅದು ಕೂಡ ಇಲ್ಲಿ ವರ್ಕ್ ಆಗಿದೆ. ಅಂಡ್ ಈ ಸಿನಿಮಾದ ಐಡಿಯಾ ಚೆನ್ನಾಗಿದ್ರೆ, ತುಂಬಾ ಫ್ರೆಶ್ ಯೂನಿಕ್ ಐಡಿಯಾ ಅಂತೆಲ್ಲ ಕರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ರೆ ಈ ತರ ಕ್ಲಾಸಿಕ್ ಯಾವ ಸಿನಿಮಾದಲ್ಲೂ ಬಂದಿಲ್ಲ. ಮುಡಿಕಟ್ಟೆ ಅನ್ನೋ ಆ ಜಾಗದಲ್ಲಿ ಏನಾಗುತ್ತೆ, ಈ ತರ ವಿಷಯ ತಗೊಂಡು ಒಂದು ಒಳ್ಳೆ ಸ್ಟೋರಿ ಹೇಳೋ ಪ್ರಯತ್ನ ಅಂಡ್ 100% ವರ್ಕ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮುಂದೆ. ಇನ್ನು ಈ ಸಿನಿಮಾದ ಈ ಒಂದು ಇಂಟರ್ವೆಲ್ ಹೈ ಟ್ವಿಸ್ಟ್ ಆಗಿ ನಡೆಯುತ್ತದೆ. ಏನ್ ಕತೆ ಅಂತಂದ್ರೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನ್ ಬೇಕಾದ್ರೂ ಮಾಡಬಲ್ಲ ಮತ್ತು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಹೀರೋಗೆ ಬರುವಂತ ಚಾಲೆಂಜಸ್ ಗಳನ್ನ ನೋಡೋದಾದ್ರೆ ಈ ಸಿನಿಮಾದಲ್ಲಿ ತುಂಬಾನೇ ಒಂದು ಪ್ರತಿಯೊಂದಕ್ಕೂ ಫೈಟಿಂಗ್ ಸೀನ್ಸ್ ಅಷ್ಟೇ ಇದ್ರೆ ಮಾತ್ರ ಸಿನಿಮಾ ವರ್ಕ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೋಸ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಹಾಡುಗಳನ್ನ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿದಾವೆ. ಇನ್ನು ಈ ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ ನನಗ್ ತುಂಬಾನೇ ಇಷ್ಟ ಆಯ್ತು ದಿ ರೈಸ್ ಆಫ್ ಅಶೋಕ ಅನ್ನೋ ಸಿನಿಮಾ. ಈ ಸಿನಿಮಾನ ಯಾರ್ಯಾರು ಥಿಯೇಟ್ರಿಗೋ ನೋಡಿಲ್ವೋ ದಯವಿಟ್ಟು ನೋಡ್ಕೊಂಡ್ ಬನ್ನಿ. ನಿಮಗೆ ಏನ್ ಅನ್ಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.